ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮಶೆಟ್ಟಿ. ಗಂಡ ಹೆಂಡತಿಯ ಜಗಳ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಗಂಡನನ್ನ ತವರು ಮನೆಯವರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಡಿಪಾಳ್ಯ ಗ್ರಾಮದ ಅಜೀಮ್ ಅದೇ ಗ್ರಾಮದ ಮೆಹಬೂಬ್ ಪಾಷಾ ಅವರ ಮಗಳಾದ ಶಬಾನಾರನ್ನ ಮದುವೆಯಾಗಿದ್ದ. ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿನ ವಿಜಯನಗರದಲ್ಲಿ ಸುಖ ಸಂಸಾರ ನಡೆಸುತ್ತಿದ್ದರು. ರಂಜಾನ್ ಹಬ್ಬದ ಪ್ರಯುಕ್ತ ಗಂಡ ಹೆಂಡತಿ ಡಿಪಾಳ್ಯ ಗ್ರಾಮಕ್ಕೆ ಬಂದಿದ್ದು, ಹಬ್ಬ ಮುಗಿಸಿಕೊಂಡು ಹೆಂಡತಿ ಶಬಾನಾ ಅವರ ತಾಯಿಯ ಮನೆಗೆ ಹೋಗಿದ್ದಳು. ಗಂಡ ಅಜೀಮ್ ಹೆಂಡತಿಯನ್ನ ಬೆಂಗಳೂರಿಗೆ ಹೋಗೋಣ ಬಾ ಎಂದು ಕೇಳಿದ್ದಕ್ಕೆ ಆಕೆಯ ತಂದೆ ಜಬೀವುಲ್ಲಾ, ತಾಯಿ ಶಾಹಿದಾ ಮತ್ತು ಅಣ್ಣ ಮೆಹಬೂಬ್ ಪಾಷಾ ಏಕಾಏಕಿ ದಾಳಿ ನಡೆಸಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಘಟನೆ ಕುರಿತಂತೆ ಮುಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ಕಾರ ಸರ್, ನನ್ನ ಹೆಸರು ಅಜೀಮ್ ಅಂತ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು. ಅಲ್ಲಾಮಿನ್ ಕಾಲೇಜಲ್ಲಿ ಬಸ್ ಓಡಿಸ್ತಾ ಇದ್ದೀನಿ, ಕಾಲೇಜ್ ಬಸ್ಸು. ನಾನು ಹಬ್ಬಕ್ಕೆ ಅಂತ ಊರಿಗೆ ಬಂದೆ, ಡಿಪಾಳ್ಯಕ್ಕೆ. ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಹೆಂಡತಿನ ತೆಗೆಯೋದಕ್ಕೆ ಹೋದೆ. ಅಲ್ಲಿ ನಾನು ಬರೋದಿಲ್ಲ, ನಾನು ಬರ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅವನ ತಮ್ಮನ ಅಣ್ಣನ ಕೈಯಲ್ಲಿ ಮತ್ತೆ ಅವ್ರ ತಂದೆ ತಾಯಿಯವ್ರ ಕೈಯಲ್ಲಿ ನಾನು ಚೆನ್ನಾಗಿ ನೋಡಿ ಸರ್, ಈ ತರ ಗತಿ ಮಾಡಿದ್ದಾರೆ, ನಮ್ಗೆ ಏನಾದ್ರು ಮಾಡಿ ನಮ್ಗೆ ನ್ಯಾಯ ಕೊಡಿಸಿ, ಏನಾದ್ರು ಮಾಡಿ ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮಗೆ ಅವರು ಹೊಡೆದಿರೋರು ಪರಾರಿ ಅವ್ರು ಬಿಟ್ಟಿದ್ದಾರೆ. ಅವ್ರು ಸ್ಟೇಷನ್ ಹತ್ಬಿಟ್ಟು ಬರ್ತಾ ಇಲ್ಲ. ಏನಾದ್ರು ಒಂದು ಮಾಡಿ ಸೊನ್ನೆ, ನನಗೆ ನ್ಯಾಯ ಕೊಡಿಸಿ, ನನಗೆ ಬೇಡ ಸೊನ್ನೆ. ನೋಡಿ ಸ್ವಾಮಿ, ನಾನು ಹೊಡೆದಿರೋ ಪರಿಸ್ಥಿತಿ ನೋಡಿ ಸ್ವಾಮಿ. ಇನ್ ಸ್ವಲ್ಪ ಸ್ವಾಮಿ ಕಣ್ಣೆ ಹೊರಟೋಗ್ತಾ ಇದ್ದು, ತಲೆಯಾದ ಸ್ಕ್ಯಾನಿಂಗ್ ತೆಗಿಬೇಕಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಬೆಂಗಳೂರು ಬರ್ಕೊಟ್ಟಿದ್ದಾರೆ ನೋಡಿ ಸ್ವಾಮಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.